ವಿಚಾರಿಸ್ತಿದ್ರೆ ಇವಳೇ ನಿಂತಿದ್ದಾಳಲ್ಲಪ್ಪ, ಕೇಳಿಸ್ಕೊಂಡ್ಬಿಟ್ಲಾ ಹೇಗೆ? ಮಾಡೋದಲ್ಲ ಮಾಡಿ ನನ್ನ ಬಗ್ಗೆನೇ ವಿಚಾರಿಸಿದಾನೆ, ಬರೀ ಡವ್ವು. ಮೇಡಮ್ ನೀವು ಬಂದ್ಬಿಟ್ರಾ? ಆವಾಗ್ಲಿಂದ ನಮ್ಮ ಬಾಸು ನೀವೆಲ್ಲಿ ಅಂತ ಎಲ್ಲರ ಹತ್ರ ಕೇಳ್ಕೊಂಡ್ ಬರ್ತಾ ಇದಾರೆ. ಈಸ್ ವರಿಂಗ್ ಬ್ರೈನ್ ಕೊರಿಂಗ್ ಅಬೌಟ್ಸ್ ಯು. ಶ್ರೀಕಾಂತ, ನಿಮ್ಮ ಕೆಲಸ ಎಷ್ಟಿದೆ ಅಷ್ಟು ಮಾಡ್ಕೊಂಡು ಹೋಗ್ರಿ. ಕರ್ನಾ ಕಂಪ್ನೀಸ್ ಅವರ ಇನ್ವೆಸ್ಟ್ಮೆಂಟ್ ವಿಚಾರವಾಗಿ ಬಜೆಟ್ ರೆಡಿ ಮಾಡಕ್ಕೆ ಹೇಳಿ ಎಷ್ಟು ದಿನ ಆಯಿತು? ಕೆಲಸ ಮಾಡೋದನ್ನ ಬಿಟ್ಟು ಇನ್ನೆಲ್ಲ ಮಾಡ್ತೀರಾ? ಎಲ್ಲಿ ಟೈಮ್ ಪಾಸ್ ಮಾಡೋದಕ್ಕೆ ಸಾಧ್ಯ ಇದೆ ಅನ್ನೋದನ್ನ ನೋಡ್ತಿರ್ತೀರಾ. ದಾರಿಲಿ ಹೋಗೋ ಮಾರಿ ನಮ್ಮ ಮನೆ ಕರೆಯೋ ರಿಸ್ಕು ಆದ್ರೆ ಇದೇ ಇರಬೇಕು. ನಮ್ಗೆ ಯಾಕೆ ಬೇಕು ಇನ್ನೊಬ್ರು ವಿಚಾರ? ಬರ್ತೀನಿ ಬಾಸ್. ಅಮೂಲ್ಯ, ಆರ್ ಯು ಫೈನ್? ನೆನ್ನೆ ನಿನ್ನ ಮನೆಗೆ ಹೋದ್ಮೇಲೆ ಆರ್ತಿ ಫೋನ್ ಮಾಡಿದ್ದು. ಹೌದು, ಎಲ್ಲಿದೆ ನೀನು? ಹೋಗ್ಲಿ ಬಿಡೋಣ, ಈಗ ಯಾಕೆ ಆ ವಿಷಯ? ನಂಗೆ ಅದ್ರ ಬಗ್ಗೆ ಮಾತಾಡೋದಕ್ಕೆ ಇಷ್ಟ ಇಲ್ಲ. ನೋಡು, ನೀನು ವೆಯ್ಟ್ ಮಾಡ್ತಿದ್ದೆ ಇದು ಕೆಲಸ ಹೇಳೋದಕ್ಕೆ. ಕಮ್ ಟು ಮೈ ಕ್ಯಾಬಿನ್. ಒಳ್ಳೆ ಹೆಂಡತಿ ಕರೆದಂಗೆ ಕರಿತಾನಲ್ಲ, ಶುಂಠಿ ಶಂಕರ, ಮ್ಯಾನರ್ಸೇ ಇಲ್ಲ. ಇಷ್ಟ ಇಲ್ಲ ಅಂದ್ಕೊಂಡೆ ಇಷ್ಟೊಂದು ಟೈಮ್ ಸ್ಪೆಂಡ್ ಮಾಡ್ತಾರೆ. ಇನ್ನು ಇವರಿಬ್ಬರಿಗೆ ಇಷ್ಟ ಆಗಿ ಸ್ಟಾರ್ಟ್ ಆದರೆ ಅಳಿಯಂದ್ರೆ ತಗೊಳ್ಳಿ. ಏನಿದು? ಪಾಯಸ ಅಳಿಯಂದ್ರೆ. ಅತ್ತೆ, ಇವತ್ತು ನೀವು ಪಾಯಸ ಮಾಡಿದ್ದೀರಾ ಅಂದರೆ ಏನೋ ಒಂದು ವಿಶೇಷ ಇರಲೇಬೇಕು. ನಿಮ್ಗೊಂದು ವಿಷಯ ಹೇಳ, ಇವತ್ತು ನಿಮ್ಮ ಬರ್ತ್ಡೇ ಅಂತಾನೆ ನಮ್ಮ ಆರ್ತಿ ಪಾಯಸ ಮಾಡಿರೋದು. ಅಕ್ಕ ಬಂದ್ಲು. ಆರ್ತಿ, ವಾಟ್ ಈಸ್ ಸರ್ಪ್ರೈಸ್? ಅಳಿಯಂದ್ರೆ ಕೇಕ್ ಎಷ್ಟು ಚೆನ್ನಾಗಿದೆ ಅಲ್ವಾ? ಇದನ್ನು ನಮ್ಮ ಆರ್ತಿನೇ ಮಾಡಿದ್ದು. ಶಬ್ಬಾಷ್ ಕಣ ಗೌತಮ್, ಆಲ್ರೆಡಿ ಆರ್ತಿ ನಿನ್ನ ನೋಡಿ ಸಖತ್ ಇಂಪ್ರೆಸ್ ಆಗಿರೋ ಥರ ಇದೆ. ಇನ್ನೇನು ಟೆನ್ಷನ್ ಇಲ್ಲ. ಕೂತ್ಕೋ. ಪರವಾಗಿಲ್ಲ, ಕರೆಸಿರೋ ವಿಷಯ ಏನು ಅಂತ ಹೇಳಿ. ನನಗೆ ಏನು ನಡೀತು ಅಂತ ಎಲ್ಲರ ಮುಂದೆ ಹೇಳಿ ಡ್ರಾಮಾ ಮಾಡದೇ ಇದ್ದಕ್ಕೆ ಥ್ಯಾಂಕ್ಸ್. ಹಲೋ ಬಾಸ್, ನಿಮ್ಮ ಮರ್ಯಾದೆ ಉಳಿಸ್ಬೇಕು ಅಂತಾನೆ ನಾನು ಸುಮ್ಮನೆ ಇದ್ದಿದ್ದು. ಮತ್ತೆ ನೀವು ನನ್ನ ಸೇವ್ ಮಾಡಿದ್ದು ನಿಮ್ಮ ಕಂಪ್ನಿಗೆ ಬ್ಯಾಡ್ ನೇಮ್ ಬರಬಾರ್ದು ಅಂತ. ವಾಟ್ ನಾನ್ ಸೆನ್ಸ್. ನಿನಗೇನೋ ಪ್ರಾಬ್ಲಮ್ ಆಗಿದೆ ಅಂತ ಕೇಮ್ ಆಲ್ ದ ವೇ ಟು ಸೇವ್ ಯು. ಏನು ಮಾತಾಡ್ತಿದ್ಯಾ ನೀನು? ಐ ಯು ಮ್ಯಾಡ್? ಅನ್ನೆಸೆಸರಿ ಅಲಿಗೇಷನ್ಸ್ಗಳನ್ನ ಮಾಡಬೇಡ. ಹಲೋ, ನಮ್ಗೇನು ಬೇರೆ ಕೆಲಸನೇ ಇಲ್ವಾ? ವಾಟ್ ರಬ್ಬಿಶ್. ನಿನ್ನ ಕೇರ್ಲೆಸ್ನೆಸ್ ಇಂದ ನೀನು ಬಿಲ್ಡಿಂಗ್ ಗೋಡೆ ಸಿಕ್ಕಾಕೊಂಡ್ರೆ ಅದ್ರಲ್ಲಿ ನನ್ನ ತಪ್ಪೇನಿದೆ? ನಾನು ಬಂದು ನಿನ್ನ ಸೇವ್ ಮಾಡಿದ್ದಕ್ಕೆ ನೀನು ನನಗೆ ಥ್ಯಾಂಕ್ಸ್ ಹೇಳೋದು ಬಿಟ್ಟು ನನ್ನನ್ನೇ ಬ್ಲೇಮ್ ಮಾಡ್ತಿದ್ಯಲ್ಲ. ಇದೇ ನಿಮ್ ದೊಡ್ಡ ಪ್ರಾಬ್ಲಮ್. ನೀವ್ ತಪ್ಪು ಮಾಡ್ತೀರಾ, ಆಮೇಲೆ ನಿಮ್ಮಿಗೋಯಿಂದ ಇನ್ನೊಬ್ರ ಮೇಲೆ ಹೊರಿಸ್ತೀರಾ. ನಾನೀಗ ಹೋಗ್ತೀನಿ, ನಂಗೆ ವಿಷಯದ ಬಗ್ಗೆ ಮಾತಾಡೋದಕ್ಕೆ ಇಷ್ಟ ಇಲ್ಲ. ಒಂದು ನಿಮಿಷ, ನಾನು ನಿನ್ನ ಕರೆಸಿದ್ದು ಬೇರೆ ವಿಚಾರ ಮಾತಾಡೋದಕ್ಕೆ. ಗೌತಮ್ಗೆ ಕಾಲ್ ಮಾಡಿದ್ದೆ. ಇವತ್ತು ಅವನನ್ನು ಕರೆಸಿ ನಿನ್ನ ಎದುರುಗಡೆನೆ ಅವನ್ನ ಎಕ್ಸ್ಪೋಸ್ ಮಾಡ್ತೀನಿ. ಮನುಷ್ಯರ ಹತ್ರ ಮಾತಾಡ್ಬೋದು, ಆದ್ರೆ ನಿಮ್ಮಂಥವ್ರ ಹತ್ರ ಅಲ್ಲ. ಏನು ಎಲ್ಲರೂ ಸುಮ್ಮನೆ ನಿಂತ್ಬಿಟ್ರಲ್ಲ? ಕೇಕ್ ಕತ್ತರಿಸೋವಾಗ ಅದು ಯಾವುದೋ ಇಂಗ್ಲೀಷ್ನಲ್ಲಿ ಹಾಡು ಹೇಳ್ತಾರಲ್ಲಮ್ಮ, ಅದು ಹಾಡಿ. ಅಯ್ಯೋ ಅಮ್ಮ, ಅದು ಹಾಡಲ್ಲಮ್ಮ, ಅದಕ್ಕೆ ವಿಶ್ ಮಾಡೋದು ಅಂತಾರೆ. ಯಾವುದಾದ್ರೇನೆ ಎಲ್ಲ ಒಳ್ಳೇದಾಗಲಿ ಅಂತಲೇ ಹಾಡೋದು, ಅದನ್ನೇ ಹಾಡಿ. ಹ್ಯಾಪಿ ಬರ್ತ್ಡೇ ಟು ಯು. ಒಂದು ನಿಮಿಷ, ಕಂಕಣ ಎಲ್ಲಿ ಗೌತಮ್? ಅತ್ತೆ, ಅದು ದಾರಿಲಿ ಬರ್ತಾ ಲೂಸ್ ಆಗಿತ್ತು,
ಅದಕ್ಕೆ ಜೋಬಲ್ಲೇ ಇಟ್ಕೊಂಡಿದ್ದೆ. ಹೇಗಿರು ಬರ್ತದ್ನಲ್ಲ, ಅದಕ್ಕೆ ಆರ್ತಿ ಕೈಲೆ ಕಟ್ಸ್ಕೊಳ್ಳೋಣ ಅಂದ್ಕೊಂಡೆ. ಆರ್ತಿ ಬಾಮ್ಮ, ಕಂಕಣ ಕಟ್ಟು. ಅಮ್ಮ ಮತ್ತೇನಾ? ಅಯ್ಯೋ ಪರವಾಗಿಲ್ಲ ಬಾರೆ, ನೀನು ತಾನೇ ಕಟ್ಟಿರೋದು, ಇನ್ನೊಂದು ಸಲ ಕಟ್ಟಿದ್ರೆ ಏನೂ ಆಗಲ್ಲ. ಬಾ. ನನಗೆಷ್ಟು ಸಲ ಹೊಟ್ಟೆ ಉರ್ಸಿದ್ಯಾ ಆರ್ತಿ. ನಾನ್ ಕೊಟ್ಟಿದ್ರನ್ನೇ ಬಿಸಾಕ್ತಿಯಲ್ಲ. ನಿನ್ ಮನ್ಸಿಗೆ ಹಿಂಸೆ ಆಗುವಂತ ಕೆಲ್ಸಗಳು ನಾನು ಮಾಡ್ತಾನೆ ಇರ್ತೀನಿ. ಇದೊಂದು ಸಣ್ಣ ಎಕ್ಸಾಂಪಲ್ ಅಷ್ಟೇ. ಸರಿ, ಈಗ ಶುರು ಮಾಡ್ರೆ. Happy birthday to you. 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 ಭಾವ, ಅಕ್ಕನ್ ತಿನ್ಸಿ. ಪರವಾಗಿಲ್ಲ, ತಗೊಳ್ಳಿ.